ರಾಜ್ಯದಲ್ಲಿ ಜೆಡಿಎಸ್ ಮುಗಿದೇ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಕೇಂದ್ರದಲ್ಲಿ ಜೆಡಿಎಸ್ನ ನಾಯಕರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಮಾಜಿ ಸಚಿವರು ಬಂಡೆಪ್ಪ ಕಾಶೆಂಪುರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ ನಾವು ನಿಮಗೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ಜನ ಹೇಳ್ತಿದ್ರು ಕರ್ನಾಟಕದಲ್ಲಿ ಜೆಡಿಎಸ್ ಮುಗಿದೇ ಹೋಯಿತು ಅಂತ. ಈ ಒಂದು ಕ್ಷಣವನ್ನ ಹೇಗೆ ನೋಡ್ತೀರಾ ನೀವು? ರಾಜಕೀಯದಲ್ಲಿ ನೀವು ಹಿಂದಿನ ಇತಿಹಾಸ ತೆಗೆದು ನೋಡಿದರೆ ಯಾವಾಗ ಮುಗಿತದ ಅಂಬಾದ ಪ್ರಶ್ನೆನೇ ಇಲ್ಲ. ಯಾವಾಗ ಎದ್ದೇಳುತ್ತೋ ಯಾವಾಗ ಇರುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು. ಆದರೆ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಇವ ಮೈತ್ರಿ ಗಠಬಂಧನ್ನಲ್ಲಿ ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಮಾಡಿ ಇವತ್ತು ಕರ್ನಾಟಕದಾಗ ಎರಡೂ ಪಾರ್ಟಿ JDS BJP ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಅದರಲ್ಲೇ ಇವತ್ತು ಎಲ್ಲಕ್ಕಿಂತ ಖುಷಿ ನಮಗೆ ಪಕ್ಷಕ್ಕೆ ಅಂತಲ್ಲ, ಇವತ್ತು ಒಂದು ಮುಸ್ತದ್ದಿ ರಾಜಕಾರಣಿ, ಇವತ್ತು ಮಾಜಿ ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಅವರ ಸಾಧನೆ ಏನು ಅಂಬೋದು ಕರ್ನಾಟಕ ರಾಜ್ಯದ ಜನರಿಗೆ ತೋರಿಸಿದ್ದಾರೆ. ಅಂಥವ್ರು ಇವತ್ತು ಕೇಂದ್ರ ಸರ್ಕಾರನಲ್ಲಿ ಅದು ನಮಗೆ ಎಲ್ಲಕ್ಕಿಂತ ಖುಷಿ ಏನಿದೆ ಅಂತಂದರೆ ಇವತ್ತು ಖುಷಿ ತಾಳಿಕಾಗಲ್ಲ. ಅಂಥದ್ದು ಏನು ಆ 10 ಜನರಲ್ಲಿ ಒಬ್ಬರು ಕುಮಾರಸ್ವಾಮಿ ಕಾಣಿಸ್ತಾರಲ್ಲ, ಇಡೀ ದೇಶದ ಒಂದು 10 ಜನ 1 2 3 ಪ್ರಮುಖ ನಾಯಕರಲ್ಲಿ ನಮ್ಮ ಕುಮಾರಸ್ವಾಮಿ ಕಾಣ್ತಾರಲ್ಲ, ಅದೇ ನಮಗೆ ಖುಷಿ. ಎರಡನೇದು ಏನಂತಂದರೆ ಇವತ್ತು ನಮ್ಮ ರಾಜ್ಯ, ನಮ್ಮ ಪಕ್ಷಕ್ಕೆ ಅಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಇವತ್ತು ಬರ್ಕೊಳ್ಳಿ ಅವ್ರದ್ದು ಒಂದು ಇಂಡಕ್ಷನ್ನು ಇವತ್ತು ಇಡೀ ರಾಜ್ಯಕ್ಕೆ ಏನದಲ್ಲ ಒಂದು ಒಳ್ಳೆ ಸಂದೇಶ ಹೋಗುತ್ತೆ, ಒಳ್ಳೆ ಕೆಲಸ ಆಗುತ್ತೆ ಎಂಬ ನಿಟ್ಟಿನಲ್ಲಿ ನಮಗೊಂದು ಭರವಸೆ ಇಲ್ಲ. ಬಂಡೆಪ್ಪ ಕಾಶೆಂಪುರ ಅವರು ಯಾವಾಗಲೂ ಸಹಿತ ಕುಮಾರಸ್ವಾಮಿ ಅವರ ಸಾಥನ್ನ ಕೊಟ್ಟಂತವ್ರು. ಈ ಸಂದರ್ಭದಲ್ಲೂ ಸಹಿತ ನಾನು ನೋಡ್ತಾ ಇದ್ದೆ, ಕಳೆದ 3-4 ದಿವಸಗಳಿಂದ ಅವ್ರ ಜೊತೆ ನೀವು ಇಲ್ಲೇ ಇದ್ದೀರಾ. ಯಾವ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದೀರಾ ನೀವು? ಇಲ್ಲ, ಅದ್ರ ಬಗ್ಗೆದಾಗ ಏನು ಚರ್ಚೆ ಮಾಡಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಬಟ್ ಒಂದು ಸಂಪುಟ ದರ್ಜೆ ಸಿಗ್ತಾ ಇದೆ ಎಂಬುದೇ ಒಂದು ಖುಷಿ ಇದೆ ನಮಗೆ. ಹಾಗಾಗಿ ಅದ್ರ ಬಗ್ಗೆದಾಗ ನಾವು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಯಾವುದೇ ಖಾತೆ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರ ಎಂಬ ಒಂದು ನಂಬಿಕೆ ಇಡೀ ರಾಜ್ಯದ ಜನತೆಗಿದೆ, ನಮ್ಮ ಪಕ್ಷದವರು. ಇಲ್ಲ, ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬಹುತೇಕ ಕೃಷಿ ಖಾತೆಯನ್ನು ಕೊಟ್ಟರೆ ನಾನು ಅದನ್ನು ಸರಿಯಾಗಿ ನಿಭಾಯಿಸ್ತೀನಿ. ಕಾರಣ ಏನಂದ್ರೆ ನಮ್ಮ ಪಕ್ಷ ಮಣ್ಣಿನ ಪಕ್ಷ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇದೆ ಯಾವಾಗೋ ನಮ್ಮ ಪಾರ್ಟಿ ಅಂತ ಅಂದ್ರೆ ಒಂದು ರೂರಲ್ ಬೇಸ್ಡ್ ಪಾರ್ಟಿ ಇದೆ. ಆಮೇಲೆ ಕೃಷಿ ಯಾವಾಗ ಅವ್ರು ಬಂದಿದಾರ ಅವಾಗ ರೈತರ ಸಾಲ ಮನ್ನಾ ಅದೆಲ್ಲ ಮಾಡಿದಾರ, ಅವ್ರ ಭಾವನೆ ಇದೆ. ಆದರೂ ಇವತ್ತು ಏನೊಂದು ಸಮ್ಮಿಶ್ರ ಸರ್ಕಾರ ಮೈತ್ರಿ ಸರ್ಕಾರನಲ್ಲಿ ಯಾವ ಒಂದು ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ನಿಭಾಯಿಸ್ತಾರೆ. ಇಲ್ಲ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಖುಷಿ ಪಡ್ತಾ ಇರುವಂತವರೇ JDS ನ ಕಾರ್ಯಕರ್ತರು. ನಾವು ದೆಹಲಿಯಲ್ಲಿ ನೋಡ್ತಿದೀವಿ 400-500 ಜನ ಬಂದಿದ್ದಾರೆ ಕಾರ್ಯಕರ್ತರು. ಏನೋ ಒಂದು ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಇಲ್ಲ, ಈಗ JDS ನಲ್ಲಿ ನೋಡಿ ಇಡೀ ರಾಜ್ಯದಲ್ಲೇ ಒಂದು ರೀತಿಯಿಂದ ರಿಜುನೇಷನ್ ಸಿಕ್ಕಂಗೆ ಇದು, ಗೊತ್ತಾಯ್ತಾ? ಮತ್ತೆ ನಮಗೆಲ್ಲಕ್ಕಿಂತ ಖುಷಿ ಏನಿದೆ, ಇಂಥ ಒಂದು ವ್ಯಕ್ತಿ ಅದು ಕೇಂದ್ರ ಸರ್ಕಾರದಲ್ಲಿ ಒಂದು ಇಂಪಾರ್ಟೆಂಟ್ ಹುದ್ದೆಯಲ್ಲಿ ಹೋಗಿ ಕೂತ್ಕೊಂಡು ಇಡೀ ದೇಶಕ್ಕೆ ಒಂದು ಹೆಸರಾಗ್ತಾ ಇದೆ ಅಲ್ಲ. ಯಾಕಂದ್ರೆ ಇದು ಅವ್ರ ಮನೆಗೆ ಏನು ದೊಡ್ಡದಲ್ಲ, ಯಾಕಂದ್ರೆ ಅವ್ರ ಮನೆ ಪ್ರಧಾನ ಮಂತ್ರಿಗಳಿಗೆ ಕೊಟ್ಟಿದ್ದಂಥ ಪಾರ್ಟಿನೂ ಇದೆ, ಮನೆಯೂ ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಅವ್ರದ್ದೊಂದು ಈ ಕ್ಯಾಬಿನೆಟ್ನಲ್ಲಿ ಬಹಳ ಸಂತೋಷ ತಂದಿದೆ ಅಂತ ಹೇಳಬಹುದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ನಮ್ಮ ಏನಂದ್ರೆ ಕ್ಷೇತ್ರದ ಮಾಜಿ ಶಾಸಕರು, ನನಗೂ ಸಹಿತ ಏನಂದ್ರೆ ಬಹಳಷ್ಟು ಬಾರಿ ರಾಜಕೀಯ ವಿಚಾರಗಳಲ್ಲಿ ಹೇಳಿರ್ತಕ್ಕಂತಹ ವ್ಯಕ್ತಿ. ಹಾಗಾಗಿ ಇವರು ಕಾಶೆಂಪುರು, ನಾನು ಕಾಶೆಂಪುರು, ಒಂದೇ ಊರ್ದವರಾಗಿರುವಂತಹ ಕಾರಣಕ್ಕಾಗಿ ಸರ್ ನೇಮ್ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶೆಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.